ನಾನು ಟ್ರಾವೆಲ್ ಮಾಡ್ತಿರೋದು ಮುಂಬೈಯಿಂದ ಮಂಗಳೂರು ಏರ್ಪೋರ್ಟ್ಗೆ. ಕುಡಿಬೇಕಾ ಎಣ್ಣೆ ಹೊಡಿಬೇಕಾ? ವಾಟರ್ ಫಾಲ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ವೆಂಡಿಂಗ್ ಮಷಿನ್ ಅಂತ, ವೆಂಡಿ ಮ್ಯಾನ್ ಅಂತ ವೆಂಡಿಂಗ್ ಮಷಿನ್ ಸಿಗುತ್ತೆ. ಸೊ ಇದು ನಮ್ಮ ಬೋರ್ಡಿಂಗ್ ಇವಾಗ ಆಗಿದೆ ಆ್ಯಕ್ಚುಲಿ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯೂಟ್ಯೂಬ್ ಗ್ಯಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಸೊ ಇವತ್ತು ಟ್ರೈನ್ ವ್ಲಾಗ್ ಇರಲ್ಲ ಆ್ಯಕ್ಚುಲಿ. ಇವತ್ತು ನಾನು ವ್ಲಾಗ್ ತೊಗೊಂಬಂದಿರೋದು ಫ್ಲೈಟ್ ವ್ಲಾಗು. ನಾನು ಟ್ರಾವೆಲ್ ಮಾಡ್ತಿರೋದು ಮುಂಬೈಯಿಂದ ಮಂಗಳೂರು ಏರ್ಪೋರ್ಟ್ಗೆ. ಸೊ ನೀವು ನೋಡೋಕೆ ಹೋದರೆ ನಾನು ಸದ್ಯಕ್ಕಿದ್ದೀನಿ ಮುಂಬೈ ಏರ್ಪೋರ್ಟ್ನಲ್ಲಿ. ಸೊ ಇದು ಮುಂಬೈ ಏರ್ಪೋರ್ಟಿನ ಟರ್ಮಿನಲ್ 2. ಮತ್ತು ನನಗೆ ಲೇಟ್ ಆಗ್ತಿದೆ ಆ್ಯಕ್ಚುಲಿ. ನಂದು ಬೋರ್ಡಿಂಗ್ ಗೇಟ್ಸು 5:05ಗೆ ಕ್ಲೋಸ್ ಆಗುತ್ತೆ. 5:45 ಡಿಪಾರ್ಚರ್ ಇರೋದು, ಬಟ್ ಬೋರ್ಡಿಂಗ್ 5:05 ಕ್ಲೋಸ್ ಆಗೋದಂತ ತೋರಿಸ್ತಿದ್ದಾರೆ. ಇವಾಗ ಟೈಮ್ ಬಂದು 4:15. ಸೊ ಫಟಾಫಟ ನೋಡೋಗಬೇಕು. ಸೊ ನಾನು ಇವಾಗ ಡಿಜಿ ಯಾತ್ರೆ ಯೂಸ್ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಯಾಕಂದರೆ ನಾರ್ಮಲ್ ಲೈನ್ಸು ತುಂಬ ದೊಡ್ಡದಿದೆ ಗುರು. ನೀವು ನೋಡೋಕೆ ಹೋದರೆ ಎಲ್ಲ ಗೇಟ್ಸಲ್ಲಿ ಇದೆಲ್ಲ ನಾರ್ಮಲ್ ಲೈನ್ಸು. ಸೊ ತುಂಬ ದೊಡ್ಡ ದೊಡ್ಡ ಲೈನ್ಸ್ ಇದೆ. ಸೊ ಸದ್ಯಕ್ಕೆ ಅದಕ್ಕೆ ನಾನು ಫಟಾಫಟ ಡಿಜಿ ಯಾತ್ರೆ ಯೂಸ್ ಮಾಡ್ಕೊಂಡು ಹೊರಗಡೆ ಎಂಟ್ರಿ ತೊಗೊಂಡ್ಬಿಟ್ಟು ಸೆಕ್ಯೂರಿಟಿ ಎಲ್ಲ ಮುಗಿಸ್ಬೇಕು. ಇವಾಗ ಬನ್ನಿ ಹೋಗೋಣ ಒಳಗಡೆ. ಇದು ನಾನು ಎಂಟ್ರಿ ತೊಗೊಂಡ್ಬಿಟ್ಟಿದ್ದೀನಿ ಮುಂಬೈ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿ. ಸೊ ಮುಂಬೈ ಏರ್ಪೋರ್ಟ್ ಟರ್ಮಿನಲ್ 2 ನೀವು ನೋಡ್ಬೋದು ಒಳಗಡೆಯಿಂದ ಎಷ್ಟು ಸುಂದರವಾಗಿ ಕಾಣ್ತಿದೆ. ಆ್ಯಕ್ಚುಲಿ ತುಂಬ ಸುಂದರವಾಗಿ ಕಾಣಿಸ್ತಿದೆ. ಕ್ಯಾಮ್ರಾ ಎಲ್ಲ ಇದ್ರ ಜಸ್ಟಿಫೈ ಮಾಡೋಕ್ಕೆ ಹೋಗಲ್ಲ. ಸೊ ನೀವು ಒಂದು ಸಲ ಇಲ್ಲಿಂದ ಏನಾದರೂ ಟ್ರಾವೆಲ್ ಮಾಡಿದ್ರೆ ನೀವಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀರಾ ಟರ್ಮಿನಲ್ 2ನಾಗರು. ಸೊ ನೀವು ನೋಡ್ಬೋದು ಬ್ಯಾಗೇಜ್ ಡ್ರಾಪ್ದು ಇಂಡಿಕೇಷನ್ ಇದೆ ಎಲ್ಲ ಆಲ್ಫಾಬೆಟ್ ಆರ್ಡರಲ್ಲಿ. ಸೊ ನೀವೇನಾದರೂ ಬ್ಯಾಗೇಜ್ ಡ್ರಾಪ್ ಮಾಡಬೇಕಂದ್ರೆ ನಿಮ್ಮದು ಈ ಥರ ಡಿಸ್ಪ್ಲೇ ಬೋರ್ಡ್ ಇರುತ್ತೆ ಎಲ್ಲ ಪಿಲ್ಲರ್ ಕೆಳಗಡೆ. ಸೊ ನೀವು ನೋಡ್ಕೊಂಡು ನಿಮ್ಮ ಏರ್ಲೈನ್ಸ್ ಪರ್ಟಿಕ್ಯುಲರ್ ಹೋಗಿ ಅಲ್ಲಿ ಡ್ರಾಪ್ ಮಾಡ್ಬೋದು. ನಾನು ಸದ್ಯಕ್ಕೆ ಡ್ರಾಪ್ ಮಾಡ್ತಿಲ್ಲ, ಯಾಕಂದರೆ ನಂದು ಹ್ಯಾಂಡ್ ಬ್ಯಾಗ್ ಇದೆ. ಸೊ ನಾನು ಡೈರೆಕ್ಟಾಗಿ ಇವಾಗ ಸೆಕ್ಯೂರಿಟಿಗೆ ಹೋಗ್ತೀನಿ. ನನ್ನ ಫ್ಲೈಟ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು. ಸೊ ಈ ಹತ್ರ ನೀವು ನೋಡ್ಬೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದೆ. ಸೊ ನನಗೇನಾದರೂ ಬೇಕಿತ್ತಂದರೆ ನಾನು ಬ್ಯಾಗೇಜ್ ಡ್ರಾಪು ಇಲ್ಲಿ ಮಾಡ್ಬೋದಿತ್ತು, ಬಟ್ ಸದ್ಯಕ್ಕೆ ನಾನು ಮಾಡೋಕ್ಕೆ ಹೋಗ್ತಿಲ್ಲ. ನಾನು ಸ್ಕ್ಯಾನ್ ಮಾಡ್ಕೊಂಡು ಸದ್ಯಕ್ಕೆ ಬಂದುಬಿಟ್ಟಿದ್ದೀನಿ ಸೆಕ್ಯೂರಿಟಿ ಕಡೆ. ಸೊ ಬನ್ನಿ ಸೆಕ್ಯೂರಿಟಿ ಮಾಡ್ಸೋಣ. ಇದು ನಾನು ಸೆಕ್ಯೂರಿಟಿ ಮುಗಿಸ್ಕೊಂಡು ಫೈನಲಿ ಬಂದುಬಿಟ್ಟಿದ್ದೀನಿ ಡಿಪಾರ್ಚರ್ ಗೇಟ್ಸ್ ಹತ್ರ. ಇನ್ನು ನಾನು ಫ್ಲೈಟ್ ನೇಮು, ಫ್ಲೈಟ್ ನಂಬರು ಅದೆಲ್ಲ ಏನೂ ನೋಡಲೇ ಇಲ್ಲ ಗುರು. ಅದೆಲ್ಲ ಚೆಕ್ ಮಾಡಿ ನಾನು ನೋಡಬೇಕು ಯಾವ ಗೇಟಿಗೆಲ್ಲ ನನ್ನ ಫ್ಲೈಟ್ ಬರುತ್ತಂತ. ಸೊ ನಿಮಗೆ ಈ ಥರ ನೀವು ಆ್ಯಕ್ಚುಲಿ ಲೋವರ್ ಫ್ಲೋರ್ಗೆ ಎಂಟ್ರಿ ಹೊಡಿತೀರಾ ಸೆಕ್ಯೂರಿಟಿ ಆದಮೇಲೆ. ಸೊ ಸೆಕ್ಯೂರಿಟಿಯಲ್ಲಿ ಹೆಂಗಂದರೆ ನೀವು ಫಸ್ಟು ಬ್ಯಾಗೇಜ್ ಏನಾದರೂ ಸಬ್ಮಿಟ್ ಮಾಡಾದ್ಮೇಲೆ ಮುಂದೆ ಬರ್ತೀರಲ್ಲ ಸೆಕ್ಯೂರಿಟಿ ಅಂತ ಹೋದ್ನಲ್ಲ. ಸೊ ಫಸ್ಟು ನಿಮ್ಮದು ಒಂದು ಸ್ಕ್ಯಾನಿಂಗ್ ಆಗುತ್ತೆ. ಸೊ ನೀವೇನಾದರೂ ಡಿಜಿ ಹತ್ರ ಯೂಸ್ ಮಾಡಿದರೆ ಫೇಸ್ ಸ್ಕ್ಯಾನ್ ಆಗಿ ಡೈರೆಕ್ಟಾಗಿ ಬರ್ಬೋದು. ಇಲ್ಲಾಂದರೆ ನೀವು ನಿಮ್ಮದು ಏನಂತಾರೆ ಬೋರ್ಡಿಂಗ್ ಪಾಸು ಸ್ಕ್ಯಾನ್ ಮಾಡ್ಕೊಂಡು ಬರಬೇಕಾಗತ್ತೆ. ತಿರ್ಗಾ ಸೆಕ್ಯೂರಿಟಿ ನೀವು ಮಾಡ್ಕೊಬೇಕಾಗತ್ತೆ. ಸೊ ಸೆಕ್ಯೂರಿಟಿಯಲ್ಲಿ ನೀವು ಎಲೆಕ್ಟ್ರಾನಿಕ್ ಐಟಮ್ ಸಪ್ರೇಟ್ ಟ್ರೇ ಮತ್ತು ಬ್ಯಾಗ್ಸ್ ಎಲ್ಲ ಸಪ್ರೇಟ್ ಟ್ರೇಯಲ್ಲಿ ಇಕ್ಬೇಕಾಗತ್ತೆ. ಸೊ ಪರ್ ಪರ್ಸನ್ ನೀವು ಒಂದು ಬ್ಯಾಗ್ ಅಲೌ ಮಾಡುತ್ತಾರೆ ಹ್ಯಾಂಡ್ ಬ್ಯಾಗೇಜಲ್ಲಿ. ಸೊ ಒಂದು ಬ್ಯಾಗ್ ತೊಗೊಂಬರ್ಬೋದು, ಇನ್ನೊಂದು ಲ್ಯಾಪ್ಟಾಪ್ ಬ್ಯಾಗ್ ತೊಗೊಂಬರ್ಬೋದು. ಸೊ ಹಿಂಗೆ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಸ್ಕ್ಯಾನ್ ಮಾಡಾದ್ಮೇಲೆ ಸೆಕ್ಯೂರಿಟಿ ಮಾಡಾದ್ಮೇಲೆ ತಿರ್ಗಾ ಸ್ಕ್ಯಾನ್ ಮಾಡಬೇಕು ನೀವು. ಅಲ್ಲಿ ಡಿಜಿ ಹತ್ರ ಆಪ್ಷನ್ ಸಿಗ್ತಿಲ್ಲ ಟರ್ಮಿನಲ್ 2 ಅಲ್ಲಿ, ಈಗ ಮುಂಬೈ ಏರ್ಪೋರ್ಟಲ್ಲಿ. ಅಲ್ಲಿ ನೀವು ಡೈರೆಕ್ಟಾಗಿ ನಿಮ್ಮದು ಬೋರ್ಡಿಂಗ್ ಪಾಸ್ QR ಕೋಡು ಅಥವಾ ಬಾರ್ ಕೋಡು ಅಥವಾ ಡಿಜಿ ಹತ್ರದ್ದು QR ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಇದೆ ಲೋವರ್ ಫ್ಲೋರ್ಗೆ ನೀವು ಇಳಿತೀರಾ. ಇಲ್ಲೇ ಸ್ಟ್ರೈಟ್ ನಿಮಗೆ ಡಿಸ್ಪ್ಲೇ ಬೋರ್ಡ್ಸ್ ಕಾಣಿಸುತ್ತೆ. ಸೊ ಡಿಸ್ಪ್ಲೇ ಬೋರ್ಡ್ಸಲ್ಲಿ ನೀವು ನೋಡ್ಕೊಬೋದು ಯಾವ ಗೇಟ್ಸ್ ಹತ್ರ ನಿಮ್ಮದು ಫ್ಲೈಟ್ ಇದೆ. ಸೊ ನೀವು ಡೌನ್ ಫ್ಲೋರಲ್ಲಿ ಬಂದಿದ್ದ ತಕ್ಷಣ ನೋಡಿ ಒಂದು ವಾಟರ್ ಫಾಲ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲೂ ಪ್ರೊವೈಡ್ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಇದು ಅರೈವಲ್ ಇದು ಸ್ಪೇಸ್ ಹತ್ರ ಹೆವಿಯಾಗಿ ಮಾಡಿದ್ದಾರೆ ಗುರು. ಅದಂತೂ ನನಗೆ ಹೆವಿಯಾಗಿ ಖುಷಿ ಆಗುತ್ತೆ. ನೀವು ಹೋಗೋಣ ಮುಂದೆ ನೋಡೋಣ ಡ್ಯೂಟಿ ಫ್ರೀ ಶಾಪ್ಸ್ ಎಲ್ಲ ಯಾವ್ಯಾವುದಿದೆ ಇಲ್ಲಿ. IX1233 545 ಮಂಗಳೂರು, ಗೇಟ್ ನಂಬರ್ 50 ಆನ್ ಟೈಮ್. ಲೋವರ್ ಫ್ಲೋ ಮೇಲೆ ಡಿಸೈನ್ ನೋಡ್ಬೋದು. ಸೊ ಇದು ಲೋವರ್ ಫ್ಲೋರು. ಸೊ ಇದು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ.
ಮೇಲೆ ಡಿಸೈನ್ ಎಲ್ಲ. ಸೊ ಡ್ಯೂಟಿ ಫ್ರೀ ಶಾಪ್ಸ್ ನೀವು ನೋಡ್ಬೋದು, ಇಲ್ಲಿ ಎಲ್ಲ ಆಪ್ಷನ್ ಇರುತ್ತೆ ನಿಮಗೆ. ಸೊ ಡ್ಯೂಟಿ ಫ್ರೀ ಶಾಪ್ಸ್ ಆ್ಯಕ್ಚುಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಸ್ವಲ್ಪ ಹೆವಿ ಕಾಸ್ಟ್ಲಿ ಇರ್ಬೋದು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಒಂದಂತೂ ಅವಾಯ್ಡ್ ಮಾಡ್ತೀನಿ, ಡ್ಯೂಟಿ ಫ್ರೀಯಲ್ಲಿ ಶಾಪಿಂಗ್ ಮಾಡೋದು. ಸೊ ನಾಯ್ಕಾ, ಪಾರ್ಕೋಸು, ಸೂಪರ್ ಡ್ರೈ ಸ್ಟೋರು, ಸ್ಕೆಚಸು, ನಿಮಗೆಲ್ಲ ಆಪ್ಷನ್ ಸಿಕ್ಬಿಡುತ್ತೆ. ಕುಡಿಬೇಕಾ ಎಣ್ಣೆ ಹೊಡಿಬೇಕಾ, ಅದು ಆಪ್ಷನ್ ಇದೆ. ಬಟ್ ಸ್ವಲ್ಪ ಜೇಬ್ ಖಾಲಿ ಮಾಡೋಕ್ಕೆ ರೆಡಿ ಇರಿ. ಟರ್ಮಿನಲ್ 2 ಅಲ್ಲಿ, ಮುಂಬೈ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿ ಎಲ್ಲ ಆಪ್ಷನ್ ಸಿಗುತ್ತೆ. ಎಲ್ಲ ಆಪ್ಷನ್ ಅಂದರೆ ನಿಮಗೆ ಪ್ರೇಯರ್ ರೂಮು, ಫುಡ್ ಕೋರ್ಟು, ಗಾರ್ಡನು, ಲಾಂಜ್ ಎಲ್ಲ ಸಿಗುತ್ತೆ. ಮತ್ತು ಗೇಟ್ಸು ಡೈರೆಕ್ಷನ್ ಕೊಟ್ಟಿದ್ದಾರೆ, ನೀವು ನೋಡ್ಕೊಬೋದು. ಇಲ್ಲಿ 40 to 45 ಲೆಫ್ಟಲ್ಲಿ, 46 to 53 ಸ್ಟ್ರೈಟ್, 65 to 90 ರೈಟು. ಸೊ ನಮಗೆ 50ಗೆ ಹೋಗಬೇಕು. ಸೊ ನಾವು ಸದ್ಯಕ್ಕೆ ಸ್ಟ್ರೈಟಾಗಿ ಹೋಗಬೇಕು. ನಿಮಗೆ ಮುಂಬೈ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿ ವೆಂಡಿಂಗ್ ಮಷಿನ್ ಅಂತ, ವೆಂಡಿಂಗ್ ಮಷಿನ್ ಸಿಗುತ್ತೆ. ಸೊ ನೀವು ಇಲ್ಲಿ ಏನು ಬೇಕಾದರೂ ಪರ್ಚೇಸ್ ಮಾಡ್ಕೊಬೋದು. ಸೊ ವೆಂಡಿಂಗ್ ಮಷಿನ್ ಹೆಂಗೆ ಪರ್ಚೇಸ್ ಮಾಡ್ತಾರೆ ಎಲ್ಲ ಹಂಗೆ ಸೇಮೇ ಇರುತ್ತೆ. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ MRP ರೇಟಲ್ಲೇ ನಾನು ನೋಡಿದ್ದೀನಿ ಲಾಸ್ಟ್ ಟೈಮ್ ನಾನು ಇಸ್ಕೊಳೋದೆಲ್ಲ. ಸೊ MRP ರೇಟಲ್ಲಿ ನಿಮಗೆ ಎಲ್ಲ ಆಪ್ಷನ್ ಸಿಕ್ಬಿಡುತ್ತೆ. ಸೊ ಇದೊಂದು ಒಳ್ಳೆ ಆಪ್ಷನ್ ಆ್ಯಕ್ಚುಲಿ, MRP ರೇಟಿಗೆಲ್ಲ ನಿಮ್ಗೆ ಸಿಗತ್ತಂತ. ಸೊ ಇದು ನಾನು ಬೋರ್ಡಿಂಗ್ ಗೇಟ್ ಹತ್ರ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದು 52 ಆ್ಯಕ್ಚುಲಿ, ನಮ್ಮ ಬೋರ್ಡಿಂಗ್ ಗೇಟ್ ಬಂದು 50 ಹತ್ತು ಕಡೆ ಇದೆ. ಸೊ ಮಾತಾಡೋಕೆ ಹೋದರೆ ಫ್ಲೈಟ್ ನಂಬರು IX1233 ಅಲ್ವಾ, ನೋಡ್ತೀನಿ ರೀ. IX1233. ಸೊ ಆ್ಯಕ್ಚುಲಿ ನಾನು ಬ್ಯಾಗೇಜ್ ಸಬ್ಮಿಟ್ ಮಾಡ್ತೀವಲ್ಲ, ಸೊ ಅದರಲ್ಲಿ ನಿಮ್ಗೊಂದು ಮೇನ್ ಪಾಯಿಂಟ್ ಇರಲಿಲ್ಲ. ಏನು ಮೇನ್ ಪಾಯಿಂಟ್ ಅಂದರೆ, ಇವತ್ತು ಆಡಿಯೋ ಎಲ್ಲ ಕರೆಕ್ಟಾಗಿ ಬರ್ತಿದೆ. ಸೊ ಆವಾಗಿಂದ ನಾನು ರೆಕಾರ್ಡಿಂಗ್ ಮಾಡ್ತೀನಿ, ಆಡಿಯೋನೇ ಚೆಕ್ ಮಾಡಿಲ್ಲ ನಾನು ಎಂಥ ಹುಡುಗರು. ಸೊ ಏನು ಮೇನ್ ಪಾಯಿಂಟ್ ಮಿಸ್ ಮಾಡಿದೆ ಅಂದರೆ, ನೀವು ಏನಾದರೂ ಬ್ಯಾಗೇಜ್ ಸಬ್ಮಿಟ್ ಮಾಡ್ತಿರಲ್ಲ, ಅದರಲ್ಲಿ ನೀವು ಏನು ಎಲೆಕ್ಟ್ರಾನಿಕ್ ಐಟಮ್ ತೊಗೊಂಬರೋಂಗಿಲ್ಲ. ಚಪ್ಪಲಿ ಎಲ್ಲ ಗಲೀಜಾಗಿಬಿಟ್ಟಿದೆ. ಸೊ ಅದರಲ್ಲಿ ನೀವೇನು ಎಲೆಕ್ಟ್ರಾನಿಕ್ ಐಟಮು ಸಬ್ಮಿಟ್ ಮಾಡೋಂಗಿಲ್ಲ. ಸೊ ನೀವು ಬ್ಯಾಗೇಜ್ ಚೆಕ್ ಇನ್ ಮಾಡ್ತಿರಲ್ಲ, ಏನೂ ಎಲೆಕ್ಟ್ರಿಕ್ ಐಟಮ್ ಆಗಬೇಡಿ. ಯಾಕಂದರೆ ಅದಾದಮೇಲೆ ಸಮ್ಟೈಮ್ಸು ಅವರು ತೊಗೊಂಡು ಹೋಗೋಲ್ಲ. ಸೊ ನಿಮಗೆ ಕಾಲ್ ಮಾಡ್ಬೋದು ಅವ್ರು ಲಾಸ್ಟ್ ಮೂಮೆಂಟಲ್ಲಿ. ಸೊ ಅದು ಸ್ವಲ್ಪ ಇಶ್ಯೂ ಆಗುತ್ತೆ. ಎಲೆಕ್ಟ್ರಾನಿಕ್ ಐಟಮ್ ಎಲ್ಲ ಹ್ಯಾಂಡ್ ಬ್ಯಾಗೇಜಲ್ಲಿಕ್ಕಿ, ಬೇರೆದು ನಾನ್ ಎಲೆಕ್ಟ್ರಿಕ್ ಐಟಮ್ ಎಲ್ಲ ನಿಮ್ಗೆ ಚೆಕ್ ಇನ್ ಮಾಡಬೇಕಂದ್ರೆ ಚೆಕ್ ಮಾಡಿ ಕಳಿಸ್ಬಿಡಿ. ನಾನು ಸದ್ಯಕ್ಕೆ ಕ್ಯಾರಿ ಮಾಡ್ತಿದ್ದು ಒಂದೇ ಬ್ಯಾಗು. ಸೊ ಅದರಿಂದ ನಾನು ಚೆಕ್ ಇನ್ ಮಾಡಿಲ್ಲ, ಇಲ್ಲಾಂದರೆ ನಾನು ಚೆಕ್ ಇನ್ ಮಾಡಿ ನಿಮಗೆ ತೋರಿಸ್ತಿದ್ದೆ. ಸೊ ನನ್ನ ಹತ್ರ ಎಲೆಕ್ಟ್ರಾನಿಕ್ ಐಟಮ್ ಇದೆ. ಸೊ ಅದಕ್ಕೋಸ್ಕರ ನಾನು ಬ್ಯಾಗೇಜ್ ಚೆಕ್ ಇನ್ ಮಾಡಿಲ್ಲ, ನಾನು ಹ್ಯಾಂಡ್ ಬ್ಯಾಗೇಜಲ್ಲಿ ತೊಗೊಂಬಂದಿದ್ದೀನಿ. ಸೊ ಹ್ಯಾಂಡ್ ಬ್ಯಾಗೇಜಲ್ಲಿ ನೀವು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ತೊಗೊಂಡು ಬರಬಹುದು. ಸೊ ಚೇಂಜ್ ವಗೇರೆ ಅಲೌ ಇಲ್ಲ. ಸೊ ನೀವು ಟ್ರೈನಲ್ಲಿ ಲಾಕ್ ಎಲ್ಲ ಆಗ್ತೀವಲ್ಲ, ಸೊ ಆ ಚೇಂಜ್ ಯಾವುದೂ ಅಲೌ ಇಲ್ಲ. ನನ್ನ ಹತ್ರ ಇತ್ತು. ಬೆಂಗಳೂರಿಂದ ಮುಂಬೈಗೆ ಬಂದಾಗ ನಾನು ಅದನ್ನು ಯೂಸ್ ಮಾಡ್ಕೊಂಡು ಲಾಕ್ ಮಾಡಿದೆ. ಆ್ಯಕ್ಚುಲಿ ರುದ್ರಾ ಬ್ರೋ ಹೇಳಿದರು, ಅಣ್ಣ ಕೋಲ್ಕತ್ತಾ ಏರ್ಪೋರ್ಟಲ್ಲೇ ಹೀಗೆ ಸ್ವಲ್ಪ ತೊಗೊಂಡ್ಬಿಟ್ಟಿದ್ರು. ನಾನೇನೋ ಇಲ್ಲಿ ತೊಗೊಳಲ್ಲ ಅಂದ್ಕೊಂಡಿದ್ದೆ, ಬಟ್ ಇಲ್ಲೂ ತೊಗೊಂಡ್ಬಿಟ್ಟಿದ್ದಾರೆ ಗುರು. ಪರವಾಗಿಲ್ಲ ಬಿಡಿ, ಇನ್ನೊಂದು ಇಸ್ಕೊಬೇಕಾಗತ್ತೆ. ಸೊ ಇನ್ನೂ ನಮ್ಮದು ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ. 5 ಅಂತ ಬೋರ್ಡಿಂಗ್ ಟೈಮ್ ಕೊಟ್ಟಿದ್ದರು, ಬಟ್ ಇನ್ನೂ ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ. ಇದು ಗೇಟ್ ನಂಬರ್ 50ಇಂದ ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಮಂಗಳೂರಿಗೆ. ಸೊ ನೋಡೋಣ ಎಷ್ಟು ಹೊತ್ತಾಗುತ್ತೆ, ಎಷ್ಟು ಗಂಟೆಗೆ ನಾವು ಟೇಕ್ ಆಫ್ ತೊಗೊತೀವಿ. ಸೊ ಇದು ನಮ್ಮ ಬೋರ್ಡಿಂಗ್ ಇವಾಗ ಆಗಿದೆ. ಆ್ಯಕ್ಚುಲಿ ನಾನು ಫ್ಲೈಟಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ಫ್ಲೈಟ್ ಟೇಕ್ ಆಫ್ಗಿಂತ ಮುಂಚೆ ಒಂದು 45-30 ಮಿನಿಟ್ಸ್ ಮುಂಚೆ ಗೇಟ್ಸ್ ಎಲ್ಲ ಕ್ಲೋಸ್ ಮಾಡ್ತಾರೆ. ಸೊ ಸ್ವಲ್ಪ ಟೈಮ್ಗಿಂತ ಮುಂಚೆ ಬನ್ನಿ. ಸೊ ಫ್ಲೈಟ್ ಟೈಪ್ ಮಾತಾಡೋಕೆ ಹೋದರೆ, ನಮ್ಮ ಫ್ಲೈಟ್ ಟೈಪ್ ಇರೋದು ಬೋಯಿಂಗ್ 737 MAX 8 ಟ್ವಿನ್ ಜೆಟ್ಟು. ಮತ್ತು ಮಾತಾಡೋಕೆ ಹೋದರೆ ಟೈಮ್ ಎಷ್ಟು ತೊಗೊಳುತ್ತೆ, ಒಫಿಷಿಯಲ್ ಟೈಮ್ ಬಂದು 5:45ಗೆ ಟೇಕ್ ಆಫು, 7:30ಗೆ ಲ್ಯಾಂಡಿಂಗು. ಸೊ 1 hour 45 minutes ಟೈಮಿಂಗ್ ಕೊಟ್ಟಿದ್ದಾರೆ. ಬಟ್ ನಮ್ಮ ಟ್ರೈನ್ಸಲ್ಲಿ ಹೆಂಗೆ ಸ್ಲ್ಯಾಕ್ ಟೈಮ್ ಯೂಸ್ ಮಾಡ್ತಾರೆ, ಫ್ಲೈಟ್ಸಲ್ಲೂ ಹಂಗೆ ಸ್ಲ್ಯಾಕ್ ಟೈಮ್ ಯೂಸ್ ಮಾಡ್ತಾರೆ. ಸೊ ಬನ್ನಿ, ಸೀಟ್ ಹತ್ರ ಕೂತ್ಕೊಂಡಿದ್ದೀನಿ. ಸೊ ನನ್ನ ಸೀಟ್ ಬಂದು 20B. ನಿಮಗೊಂದು ಕಾನ್ಫಿಗರೇಷನ್ ಕೊಟ್ಬಿಡ್ತೀನಿ, ಏನೆಲ್ಲ ಆಪ್ಷನ್ ನಿಮಗೆ ಸಿಗುತ್ತೆ. ನೀವು ನೋಡೋಕೆ ಹೋದರೆ ಕಾನ್ಫಿಗರೇಷನ್ ಬಗ್ಗೆ ನಿಮಗೊಂದು ಫುಡ್ ಟ್ರೇ ಸಿಗುತ್ತೆ. ಸೊ ಇದು ಅಡ್ಜಸ್ಟಬಲು. ಅದಾದಮೇಲೆ ನಿಮಗಿಲ್ಲೊಂದು ಮೊಬೈಲ್ ಹೋಲ್ಡರ್ ಸಿಗುತ್ತೆ. ತಿರ್ಗಾ ನಿಮಗಿಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಸಿಗುತ್ತೆ. ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಯಿತು ಇರಿ, ಅದು ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಸಾರಿ ಅದಕ್ಕೆ. ಸೊ ನೀವು ನೋಡ್ಬೋದು ಲೆಗ್ ಸ್ಪೇಸ್ ಸಾರ್ಟ್ ಆಫ್ ಓಕೆ ಆಗಿದೆ. ಸೊ ನಾನು 6 feet ಟಾಲು, ಆರಾಮಾಗಿ ಕೂತ್ಕೊಂಡು ಹೋದರೆ ಓಕೆ, ಪರವಾಗಿಲ್ಲ. ಬಟ್ ಇದಕ್ಕಿಂತ ಬೆಟರ್ ಲೆಗ್ ಸ್ಪೇಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ನಿಮಗೆ ಲಗೇಜ್ ಸ್ಪೇಸ್ ಸಿಕ್ಬಿಡುತ್ತೆ ಹ್ಯಾಂಡ್ ಬ್ಯಾಗೇಜ್ಗೆ. ಇಲ್ಲಿ ನಿಮಗೆ AC ಡಕ್ಟ್ ಎಲ್ಲ ಸಿಕ್ಬಿಡುತ್ತೆ. ಸೊ AC ಡಕ್ಟು, ರೀಡಿಂಗ್ ಲೈಟ್ಸು ಎಲ್ಲ ಆಪ್ಷನ್ ನಿಮ್ಗೆ ಸಿಗುತ್ತೆ.
ಮತ್ತು ನಿಮ್ಮದು ಆರ್ಮ್ರೆಸ್ಟ್ ಬಂದು ಅಡ್ಜಸ್ಟಬಲ್ ಐತೆ. ಈ ಸೀಟ್ಸ್ ಎಲ್ಲ ರಿಕ್ಲೈನ್ ಆಗುತ್ತೆ. ಸೊ ರಿಕ್ಲೈನ್ ಆಗಿ ಇಲ್ಲಿ ನಿಮಗೆ ಬಟನ್ ಸಿಗುತ್ತೆ. ಸೊ ಇದೆಲ್ಲ ಬೇಸಿಕ್ ಕಾನ್ಫಿಗರೇಷನು. ಇದು ಎಕನಾಮಿ ಕ್ಲಾಸು, ಸೊ ಅದಕ್ಕೆ ಪ್ರೀಮಿಯಮು ಮತ್ತು ಬಿಸ್ನೆಸ್ ಕ್ಲಾಸು ಸಿಗುತ್ತೆ. ಸೊ ಅದರದ್ದು ಕಾನ್ಫಿಗರೇಷನ್ ಎಲ್ಲ ಸಪ್ರೇಟಾಗಿ ಇರುತ್ತೆ. ಸೊ ನಮ್ಮ ಬೋರ್ಡಿಂಗ್ ಕಂಪ್ಲೀಟ್ ಆಗಿದೆ. ನಮ್ಮ ಪಕ್ಕದಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ. Ready for our pushback and start up on our departure time. But just an update that the weather in Bangalore is reporting some fog. Hence it's below our minima. So it's been decided that we're going to wait for another 15-20 minutes for some weather to improve in Bangalore, and then we shall depart out of Mumbai. It should take another at least 20 to 25 minutes from now on until we push back. We have to update that the trend is going to improve visibility in Bangalore, but I shall keep you updated with the same. ಗುರು, ಇದು ಆಲ್ಮೋಸ್ಟ್ 2 hours ಡಿಲೇ ನಾವು ಹೊರಟಿದ್ದೀವಿ. ಲೈಕ್ ಕಿಕ್ ಬ್ಯಾಕ್ ಮಾಡಿದ್ದೀವಿ ಮುಂಬೈ ಏರ್ಪೋರ್ಟಿಂದ. ಏನು ರೀಸನ್ ಅಂತ ನಾನು ನಿಮ್ಗೆ ಸ್ವಲ್ಪ ಮುಂದೆ ತಿಳಿಸ್ತೀನಿ. ಸೊ 5:45 ಟೇಕ್ ಆಫ್ ಇತ್ತು. ನಾವು ಕಿಕ್ ಬ್ಯಾಕ್ ಮಾಡಿದ್ದೀವಿ ಆಲ್ಮೋಸ್ಟ್ 7:45ಗೆ. ಇನ್ನೂ ಟೇಕ್ ಆಫ್ಗೆ ರೆಡಿ ಆಗಿಲ್ಲ. ಜಸ್ಟ್ ಕಿಕ್ ಬ್ಯಾಕ್ ಫ್ರಮ್ ದ ಪಾರ್ಕಿಂಗ್ ಸ್ಪೇಸ್. ಫ್ಲೈಟ್ ಟ್ರಾಫಿಕ್ ಮುಂಬೈ ಏರ್ಪೋರ್ಟ್. ಇದು ನಮ್ಮ ಒಫಿಷಿಯಲ್ ಟೈಮಿಂದ ನಾವು 2 hours 30 minutes ಡಿಲೇ, ಅಂದರೆ 2 hours 20 minutes ಡಿಲೇ ನೀವು ಹೇಳ್ಬೋದು. ಆಲ್ಮೋಸ್ಟ್ 2 hours 30 minutes. 5:45ಗೆ ಡಿಪಾರ್ಚರ್ ಟೈಮ್ ಇದ್ದಿದ್ದು, ಟೇಕ್ ಆಫ್ ಟೈಮ್ ಇದ್ದಿದ್ದು. ನಾವು 5:86ಗೆ ಟೇಕ್ ಆಫ್ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ 2.5 hours ಡಿಲೇ ಇವರು. ನನ್ನ ನೆಕ್ಸ್ಟು ಇನ್ನೊಂದು ಫ್ಲೈಟ್ ಇದೆ, ಕನೆಕ್ಟಿಂಗ್ ಫ್ಲೈಟು. ಸೊ ಅದು ಸಿಗೋತ್ತೋ ಇಲ್ಲ ಇವಾಗ ನನಗೆ ಡೌಟ್ ಹೊಡಿತಿದೆ. ಸೊ ಇದು ನಾನು ವಾಶ್ರೂಮಲ್ಲಿ ಬಂದುಬಿಟ್ಟಿದ್ದೀನಿ. ಚಿಕ್ಕದಾಗಿ ಕೋಸಿಯಾಗಿ ವಾಶ್ರೂಮ್ ಸಿಗುತ್ತೆ ಫ್ಲೈಟಲ್ಲಿ. ಸೊ ಇಲ್ಲಿ ನಿಮಗೆ ಡೈಪರ್ ಚೇಂಜು ಏರಿಯಾ ಸಿಗುತ್ತೆ. have landed at Mangaluru International Airport. For your safety, please remain seated and usage of mobile phones is now permitted. Please take care while opening your overhead compartments. Kindly check your seat pockets and the overhead compartments for valve lights. ಗುರು ಆಲ್ಮೋಸ್ಟ್ 9:30ಗೆ ನಾವು ಅರೈವ್ ಆಗಿದ್ದೀವಿ ಮ್ಯಾಂಗ್ಳೂರ್ ಏರ್ಪೋರ್ಟಿಗೆ. ಆ್ಯಕ್ಚುಲಿ ಹೋಗೋಣ ಆಚೆ ಎಕ್ಸಿಟ್ ಹೊಡಿಯೋಣ, ಆಮೇಲೆ ಇನ್ನೂ ನಿಮ್ಮ ಹತ್ರ ಮಾತಾಡೋಣ ಏನಕ್ಕೆ ಲೇಟ್ ಆಯಿತು ಅಂತ. ಅದು ಮೇನ್ ರೀಸನು.
ಗುರು ಇದು ನಾನು ನಮ್ಮ ಮಂಗಳೂರು ಏರ್ಪೋರ್ಟ್ ಆಚೆ ಬಂದುಬಿಟ್ಟಿದ್ದೀನಿ. ಇವಾಗ ಏನಕ್ಕೆ ಫ್ಲೈಟ್ ಡಿಲೇ ಆಯ್ತಂದರೆ ಮಂಗಳೂರು ಏರ್ಪೋರ್ಟಲ್ಲಿ ವಿಸಿಬಿಲಿಟಿ ಕಡಿಮೆ ಐತಂತೆ. ಸೊ ಅದರಿಂದ 2 hours ಆಲ್ಮೋಸ್ಟ್ ನಮ್ಮ ಫ್ಲೈಟ್ ಡಿಲೇ ಆಯಿತು. 2 hours ಅಲ್ಲಿಂದ ಡಿಪಾರ್ಚರ್ ತೊಗೊಳಕ್ಕೆ ಟೇಕ್ ಆಫು. ಸೊ ಇಲ್ಲಿ ಆಲ್ಮೋಸ್ಟ್ 9:30 9:20 ಬಂದುಬಿಟ್ರಿ ನಾವು. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳೋದು ಮಾತ್ರ ಮರಿಬೇಡಿ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ ಜೈ ಕರ್ನಾಟಕ ಗುರುಗಳೇ.